ನಮಸ್ಕಾರ ಎಲ್ರಿಗೂ. ನಾನು ರಾಕೇಶ್. ವೆಲ್ಕಮ್ ಟು ಸ್ಟಡಿ ಮುದ್ರಾ ಅಕಾಡೆಮಿ. ನಾವು ನಮ್ಮ ಚಾನಲ್ನಲ್ಲಿ ಆ್ಯಪ್ಟಿಟ್ಯೂಡ್, ಲಾಜಿಕಲ್ ರೀಸನಿಂಗ್, GK ಮತ್ತು ಕರೆಂಟ್ ಅಫೇರ್ಸ್ ಈ ಟಾಪಿಕ್ಸ್ ನಾವು ಟೀಚ್ ಮಾಡ್ತೀವಿ. ಇವತ್ತು ನಾವು ಸ್ಟಾರ್ಟ್ ಮಾಡ್ತಿರೋಂಥ ಟಾಪಿಕ್ಕು ಆ್ಯಪ್ಟಿಟ್ಯೂಡ್. ನಮ್ಮ ವೀಡಿಯೋಸಲ್ಲಿ ನಾವು ರೆಫರ್ ಮಾಡ್ತಿರೋಂಥ ಬುಕ್ಕು ಫಾಸ್ಟ್ ಟ್ರ್ಯಾಕ್ ಆಬ್ಜೆಕ್ಟಿವ್ ಅರ್ಥಮೆಟಿಕ್ ಬುಕ್ಕು ಬೈ ರಾಜೇಶ್ ವರ್ಮಾ. ಆಥರು ರಾಜೇಶ್ ವರ್ಮಾ, ಪಬ್ಲಿಕೇಶನ್ಸು ಅರಿಯಾಂಡ್ ಪಬ್ಲಿಕೇಶನ್ಸ್. ಈ ಬುಕ್ನ ನಾವು ರೆಫರೆನ್ಸ್ ಆಗಿ ಇಟ್ಕೊಂಡು ನಮ್ಮ ವೀಡಿಯೋಸಲ್ಲಿ ನಾವು ಟೀಚ್ ಮಾಡ್ತಾ ಇರ್ತೀವಿ. ಇದರಿಂದನೇ ನಾವು ಎಕ್ಸಾಂಪಲ್ಸು, ಟ್ರಿಕ್ಸು, ಫಾರ್ಮುಲಾಸು ಎಲ್ಲ ಈ ಬುಕ್ಸಿಂದ ನಾವು ಯೂಸ್ ಮಾಡಿಕೊಂಡು ನಾವು ನಮ್ಮ ವೀಡಿಯೋಸಲ್ಲಿ ಟೀಚ್ ಮಾಡ್ತಾ ಇರ್ತೀವಿ. ನೀವು ಈ ಬುಕ್ನ ಯೂಸ್ ಮಾಡ್ಬೋದು, ಅಥವಾ ಇನ್ನೊಂದು ಬುಕ್ ಇದೆ, ಡಾಕ್ಟರ್ RS ಅಗರ್ವಾಲ್ ಅವ್ರದ್ದು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಬುಕ್ ಅಂತ. ಆಥರ್ ಹೆಸರು RS ಅಗರ್ವಾಲ್, ಬುಕ್ ಹೆಸರು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್. ಈ ಎರಡೂ ಬುಕ್ಸಿಂದ ನೀವು UPSC, KPSC, SSC, ಬ್ಯಾಂಕಿಂಗ್ ಈ ಥರ ಗೌರ್ಮೆಂಟ್ ಜಾಬ್ಸ್ಗೆ ಯೂಸ್ ಮಾಡ್ಬೋದು. ಈ ಬುಕ್ಸು ನೀವು ಆ್ಯಪ್ಟಿಟ್ಯೂಡ್ ಲರ್ನ್ ಮಾಡೋಕ್ಕೆ ಈ ಎರಡು ಬುಕ್ಸ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬರೀ ಗೌರ್ಮೆಂಟ್ ಜಾಬ್ಸಿಗೆ ಅಷ್ಟೇ ಅಲ್ಲ, ಆ್ಯಪ್ಟಿಟ್ಯೂಡ್ ತುಂಬ ಕಾಮನ್ ಟಾಪಿಕ್ಕು. ನೀವು ಯಾವುದೇ ಪ್ರೈವೇಟ್ ಜಾಬ್ಸು ಆರ ನೀವು IT ಸೆಕ್ಟರ್ ಯಾರಾದರೂ ಇಂಟರ್ವ್ಯೂ ಹೋಗೋಕ್ಕೆ ಮುಂಚೆ ಫಸ್ಟ್ ರೌಂಡು ಆ್ಯಪ್ಟಿಟ್ಯೂಡ್ ಇಟ್ಟಿರ್ತಾರೆ. ಅಂದರೆ ಜಾಸ್ತಿ ಜನನ ಫಿಲ್ಟರ್ ಔಟ್ ಮಾಡೋಕ್ಕೆ ಆ್ಯಪ್ಟಿಟ್ಯೂಡ್ನ ಕಾಮನ್ ಆಗಿ ಇಟ್ಟಿರ್ತಾರೆ ಫಸ್ಟ್ ರೌಂಡಲ್ಲಿ. ಈ ಎರಡೂ ಬುಕ್ಸ್ನ ಅಮೆಝಾನ್ ಲಿಂಕು ನಾವು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀವಿ. ನೀವು ಅಲ್ಲಿ ಹೋಗಿ ಡೈರೆಕ್ಟ್ಲಿ ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಈ ಬುಕ್ಕಲ್ಲಿ ಫಾಸ್ಟ್ ಟ್ರ್ಯಾಕ್ ಆಬ್ಜೆಕ್ಟಿವ್ ಅರ್ಥಮೆಟಿಕ್ ಬುಕ್ಕಲ್ಲಿ ಟೋಟಲಿ 45 ಲೆಸನ್ಸ್ ಇದೆ. ಚಾಪ್ಟರ್ 1 ನಂಬರ್ ಸಿಸ್ಟಮಿಂದ ಚಾಪ್ಟರ್ 20ವರೆಗೂ ರಾಜ್ ಸರ್ ಕ್ಯಾರಿ ಮಾಡ್ತಾರೆ. ಚಾಪ್ಟರ್ 21 ಪ್ರಾಬ್ಲಮ್ ಬೇಸ್ಡ್ ಆನ್ ಏಜಸ್ಸಿಂದ ನಾನು ಟೀಚ್ ಮಾಡ್ತೀನಿ. ಸೊ ಹೇಳ್ದಂಗೆ ಟೋಟಲಿ 45 ಚಾಪ್ಟರ್ಸ್ ಇದೆ. ಸೊ ಪ್ರಾಬ್ಲಮ್ ಬೇಸ್ಡ್ ಆನ್ ಏಜಸ್ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಿಮಗೆ ಎಲ್ರಿಗೂ ಒಂದು ಸ್ಮಾಲ್ ರಿಕ್ವೆಸ್ಟ್. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಡೈಲಿ ಕಂಟೆಂಟ್ ಅಥವಾ ಆ್ಯಸ್ ಫ್ರೀಕ್ವೆಂಟ್ ಪಾಸಿಬಲ್ ನಾವು ಕಂಟೆಂಟ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಈ ವಿಡಿಯೋಸು ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ ಗೌರ್ಮೆಂಟ್ ಜಾಬ್ ಪ್ರಿಪೇರ್ ಆಗ್ತಿರೋರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ನಾವು ಸ್ಟೆಪ್ ಬೈ ಸ್ಟೆಪ್ಪು ಈಸಿಯಾಗಿ ಟೀಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ಈ ವಿಡಿಯೋಸ್ ನಿಮಗೆ ಹೆಲ್ಪ್ ಆದರೆ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ನಿಮ್ಮ ವ್ಯೂಸ್ ಏನಿದೆ ನಮಗೆ ತಿಳಿಸಿ. ನಾವು ಹೇಗೆ ಇಂಪ್ರೂವ್ ಆಗಬೇಕು, ನಾವು ಇಂಪ್ರೂವ್ ಆಗ್ತೀವಿ. ಕಮಿಂಗ್ ಟು ದ ಟಾಪಿಕ್. ಇವತ್ತು ನಾನು ಸ್ಟಾರ್ಟ್ ಮಾಡ್ತಿರೋಂಥ ಟಾಪಿಕ್ಕು ಪ್ರಾಬ್ಲಮ್ ಬೇಸ್ಡ್ ಆನ್ ಏಜಸ್. ನೀವು ಯಾವುದೇ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಂದ್ರೆ ಫಸ್ಟು ನೀವು ಅದ್ರ ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕು. ಬೇಸಿಕ್ ಕಾನ್ಸೆಪ್ಟ್ ಅರ್ಥ ಆದ್ರೇ ನೀವು ಆ ಪ್ರಾಬ್ಲಮಲ್ಲಿರೋ ವ್ಯಾಲ್ಯೂಸು, ಇನ್ಪುಟ್ಸ್ ಏನೇನು ಕೊಟ್ಟಿದ್ದಾರೆ ಅಂತ ನೀವು ಪ್ರಾಪರಾಗಿ ತೊಗೊಂಡು ನೀವು ಸಾಲ್ವ್ ಮಾಡ್ಬೋದು. ಇಲ್ಲಾಂದರೆ ನೀವು ವ್ಯಾಲ್ಯೂಸ್ನ ತಪ್ಪಾಗಿ ಇನ್ಸರ್ಟ್ ಮಾಡಿ ನಿಮ್ಮ ಆನ್ಸರು ತಪ್ಪಾಗಿ ಬರುತ್ತೆ. ಸೊ ಬೇಸಿಕ್ ಕಾನ್ಸೆಪ್ಟ್ ಗೊತ್ತಾದರೆ ನೀವು ಕ್ವಶನ್ ಅರ್ಥ ಮಾಡ್ಕೋಬೋದು. ನೆಕ್ಸ್ಟು ಆ ಕಾನ್ಸೆಪ್ಟ್ ರಿಲೇಟೆಡ್ ಫಾರ್ಮುಲಾಸ್ ಏನೇನಿದೆ ತಿಳ್ಕೊಬೇಕು, ಮತ್ತು ಏನೇನು ಟೆಕ್ನಿಕ್ಸ್ ಇದೆ ಅಂತ. ಈ ಫಾರ್ಮುಲಾಸು, ಟೆಕ್ನಿಕ್ಸು ನಿಮಗೆ ಕ್ವಿಕ್ಲಿ ಸಾಲ್ವ್ ಮಾಡೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಕಾನ್ಸೆಪ್ಟ್ ಅರ್ಥ ಆದರೆ ನೀವು ಕ್ವಶನ್ ಅರ್ಥ ಮಾಡ್ಕೋಬೋದು. ಫಾರ್ಮುಲಾಸ್ ಆ್ಯಂಡ್ ಟೆಕ್ನಿಕ್ಸು ನೀವು ಕ್ವಿಕ್ಲಿ ಸಾಲ್ವ್ ಮಾಡೋಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವತ್ತು ನಾನು ಟೀಚ್ ಮಾಡೋಕ್ಕೆ ಹೊರಟಿರೋಂಥದ್ರಲ್ಲಿ ಟಾಪಿಕ್ಸು ಟೋಟಲಿ 6 ಟಾಪಿಕ್ಸ್ ಇದೆ. ಬೇಸಿಕ್ ಕಾನ್ಸೆಪ್ಟ್ಸು, ರೂಲ್ 1, ರೂಲ್ 2. ರೂಲ್ ಅಂದರೆ ಫಾರ್ಮುಲಾಸ್. ಬೇಸಿಕಲಿ ಇವರು ಬುಕ್ಕಲ್ಲಿ ರೂಲ್ ಅಂತ ಮೆನ್ಷನ್ ಮಾಡಿದ್ದಾರೆ, ಹಾಗಾಗಿ ನಾನು ರೂಲ್ ಅಂತಲೇ ಮೆನ್ಷನ್ ಮಾಡಿದ್ದೀನಿ. ಆಮೇಲೆ ಟೆಕ್ನಿಕ್ಸ್ 3 ಇದೆ. ನಾನು ಅದನ್ನೇ ಇಲ್ಲಿ ಪಿಕ್ಟೋರಿಯಲ್ ಆಗಿ ರಿಪ್ರೆಸೆಂಟ್ ಮಾಡಿದ್ದೀನಿ. ಫಸ್ಟು ಬೇಸಿಕ್ ಕಾನ್ಸೆಪ್ಟ್ ಆಫ್ ಏಜಸ್ ತಿಳ್ಕೊಳ್ಳೋಣ. ಆಮೇಲೆ ರೇಷಿಯೋ ಆಫ್ ಏಜಸ್ ಇನ್ ದ ಪಾಸ್ಟ್, ರೇಷಿಯೋ ಆಫ್ ಏಜಸ್ ಇನ್ ದ ಫ್ಯೂಚರ್, ಟೆಕ್ನಿಕ್ಸ್ ವಿತ್ ಏಜ್ ಮಲ್ಟಿಪಲ್ಸು, ಟೆಕ್ನಿಕ್ ವಿತ್ ಪಾಸ್ಟ್ ಆ್ಯಂಡ್ ಫ್ಯೂಚರ್, ಫೈಂಡಿಂಗ್ ಮಿಡಲ್ ಪರ್ಸನ್ಸ್ ಏಜ್. ಟೋಟಲಿ 6 ಟಾಪಿಕ್ಸ್ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಈ ಟಾಪಿಕ್ಸ್ ನೀವು ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸು ಸಾಲ್ವ್ ಮಾಡ್ಬೋದು.
ಫಸ್ಟು ನೀವು ಈ ವಿಡಿಯೋನ ಗೋತ್ರೂ ಮಾಡಿ, ಫಾರ್ಮುಲಾಸು, ಟೆಕ್ನಿಕ್ಸು ಮತ್ತು ಬೇಸಿಕ್ ಕಾನ್ಸೆಪ್ಟ್ ನಾನು ಟೀಚ್ ಮಾಡಿದ ಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಆಮೇಲೆ ನೀವು ಬುಕ್ಸಿಗೆ ರೆಫರ್ ಮಾಡಿದಾಗ ಅಲ್ಲಿ ಹೋಗಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನೀವು ಕ್ವಿಕ್ಕಾಗಿ ಸಾಲ್ವ್ ಮಾಡ್ಬೋದು. ಈ ವಿಡಿಯೋ ನಿಮಗೆ ಅಂದರೆ ಕಿಕ್ ಸ್ಟಾರ್ಟ್ ಥರ ಇರುತ್ತೆ. ಫಸ್ಟ್ ನಿಮಗೆ ಓನಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ಬೋದು. ಸೊ ಫಸ್ಟ್ ಈ ವಿಡಿಯೋನ ನೋಡಿ, ಆಮೇಲೆ ನೀವು ಬುಕ್ನ ರೆಫರ್ ಮಾಡಿ ಅಲ್ಲಿರೋ ಪ್ರಾಬ್ಲಮ್ಸ್ನ ನೀವು ಸಾಲ್ವ್ ಮಾಡಿ. ಆವಾಗ ನಿಮಗೆ ತುಂಬ ಈಸಿಯಾಗಿ ಬೇಗ ನೀವು ಲರ್ನ್ ಮಾಡಿ ಮತ್ತು ಬೇಗ ಸಾಲ್ವ್ ಮಾಡ್ಬೋದು. ಇಲ್ಲಿ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ನೀವು ಬೇಗ ಸಾಲ್ವ್ ಮಾಡಬೇಕು. ಯಾಕಂದರೆ ಎಕ್ಸಾಮಲ್ಲಿ ತುಂಬ ಲಿಮಿಟೆಡ್ ಟೈಮ್ ಇರುತ್ತೆ. ಕಾನ್ಸೆಪ್ಟ್ ನಿಮಗೆ ಅರ್ಥ ಆದರೆ ನೀವು ಪ್ರಾಪರಾಗಿ ಸಾಲ್ವ್ ಮಾಡ್ಬೋದು. ಹಾಗಾಗಿ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಸೊ ಬೇಸಿಕ್ ಕಾನ್ಸೆಪ್ಟ್ ಆಫ್ ಏಜಸ್. ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ. ನಾವು ಡೆಫಿನೇಷನ್ ಎಲ್ಲ ಬೈಹರ್ಟ್ ಮಾಡಬೇಕಂತ ಏನು ಅವಶ್ಯಕತೆ ಏನೂ ಇಲ್ಲ. ಏಜ್ ಅಂದರೆ ಏನು? ಏಜ್ ಅಂದರೆ ಬೇಸಿಕಲಿ ಅದು ಒಂದು ಮೆಜರಿಂಗ್ ಟರ್ಮ್. ಏನು ಮೆಜರ್ ಮಾಡುತ್ತೆ? ಒಬ್ಬ ವ್ಯಕ್ತಿ, ಪರ್ಸನ್ ಅಥವಾ ಒಂದು ವಸ್ತು, ವ್ಯಕ್ತಿ ಅಥವಾ ವಸ್ತುನ ವಯಸ್ಸು ಅದನ್ನ ಡಿಫೈನ್ ಮಾಡುತ್ತೆ, ಅಂದರೆ ಬಿಂಬಿಸುತ್ತೆ. ಅದನ್ನೇ ನಾವು ಏಜ್ ಅಂತ ಹೇಳ್ತಾ ಇದ್ವಿ. ಅದನ್ನ ಯಾವ ಥರ ಮೆಜರ್ ಮಾಡ್ತಾರೆ? ಮಂತ್ಸ್, ಇಯರ್ಸ್, ಡೆಕೆಡ್ಸಲ್ಲಿ ಮೆಜರ್ ಮಾಡ್ತಾರೆ. ಡೆಕೆಡ್ ಅಂದರೆ 10 ಇಯರ್ಸಿಗೆ 1 ಡೆಕೆಡ್ ಅಂತಾರೆ. ಇದು ನಿಮ್ಗೆ ಗೊತ್ತಿರಬೇಕು, ಇದು ಬೇಸಿಕ್ ಕಾನ್ಸೆಪ್ಟ್. ಸೊ ಇದರಲ್ಲಿ ನೀವು ಪ್ರಾಬ್ಲಮ್ಸ್ ಯಾವ ಥರ ಕೊಟ್ಟಿರ್ತಾರೆ ಅಂತ ನಿಮಗೆ ಒಂದು ಐಡಿಯಾ ಇರಬೇಕು. ಫಸ್ಟು ಏಜಸ್ ಕೊಟ್ಟಿರ್ತಾರೆ, 2 or 3 ಅಥವಾ 4 ವಾಟ್ ಎವರ್. ಅದು ಅಂದರೆ ಪರ್ಸನ್ಸ್ ಏಜ್ ಕೊಟ್ಟಿರ್ತಾರೆ. ಆಮೇಲೆ ಆ ಪರ್ಸನ್ಸ್ ರಿಲೇಷನ್ನು ಕೊಟ್ಟಿರ್ತಾರೆ. ಅದು ಆ ರಿಲೇಷನ್ ಪ್ರೆಸೆಂಟಲ್ಲೂ ಇರ್ಬೋದು, ಪಾಸ್ಟಲ್ಲೂ ಇರ್ಬೋದು, ಅಥವಾ ಫ್ಯೂಚರಲ್ಲೂ ಇರ್ಬೋದು. ಈ ಥರ ನಿಮಗೆ ಕ್ವಶನ್ಸಲ್ಲಿ ಇನ್ಪುಟ್ ಕೊಟ್ಟಿರ್ತಾರೆ. ಬೇಸ್ಡ್ ಆನ್ ದೀಸ್ ಇನ್ಪುಟ್ಸ್ ನಿಮಗೆ ಏಜ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಏಜು 1 ಪರ್ಸನ್ದು ಇರ್ಬೋದು, ಮೋರ್ ದೆನ್ 1 ಪರ್ಸನ್ ಇರ್ಬೋದು. ಮತ್ತು ಅದು ಡಿಫ್ರೆಂಟ್ ಟೈಮಲ್ಲೂ ನಿಮಗೆ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಅಂದರೆ 5 ವರ್ಷ ಹಿಂದೆ ಎಷ್ಟಿತ್ತು ಏಜು, 5 ವರ್ಷ ಆದಮೇಲೆ ಆಫ್ಟರ್ 5 ಇಯರ್ಸ್ ಅವ್ರ ಏಜ್ ಎಷ್ಟಾಗುತ್ತೆ, ಈ ಥರ ಕ್ವಶನ್ಸು ಫ್ರೇಮ್ ಮಾಡಿರ್ತಾರೆ. ಅದರಿಂದ ನೀವು ಸಾಲ್ವ್ ಮಾಡಿ ನೀವು ಆನ್ಸರ್ ತರಬೇಕಾಗತ್ತೆ. ಈ ಕಾನ್ಸೆಪ್ಟ್ನ ನಾವು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ ಬನ್ನಿ. ಇಲ್ಲೊಂದು ಕ್ವಶನ್ ಇದೆ, ರವಿ ಈಸ್ 5 years ಓಲ್ಡರ್ ದೆನ್ ಹಿಸ್ ಬ್ರದರ್ ರೋಹನ್ ಅಂತ. ಈ ಸೆಂಟೆನ್ಸಿಂದ ನಿಮಗೆ ಏನು ಅರ್ಥ ಆಗುತ್ತೆ? ರೋಹನ್ ತಮ್ಮ, ರವಿ ಅಣ್ಣ. ಯಾಕಂದರೆ ರವಿ ಈಸ್ 5 years ಓಲ್ಡರ್ ದೆನ್ ರೋಹನ್. ರೋಹನ್ಗಿಂತಲೂ ರವಿ 5 ವರ್ಷ ದೊಡ್ಡವನಿದ್ದಾನೆ. ಹಾಗಾಗಿ ರೋಹನ್ ತಮ್ಮ, ರವಿ ಅಣ್ಣ. ಇದು ರಿಲೇಷನ್ನ ನಿಮಗೆ ಫಸ್ಟ್ ಲೈನಿಂದನೇ ಅರ್ಥ ಆಗುತ್ತೆ. ನೆಕ್ಸ್ಟ್ ಏನಿದೆ, ಇಫ್ ರೋಹನ್ ಈಸ್ 15 years ಓಲ್ಡ್, ವಾಟ್ ಈಸ್ ರವೀಸ್ ಏಜ್? ರೋಹನ್ ಏಜು ಪ್ರೆಸೆಂಟ್ ಏಜ್ ಎಷ್ಟು ಕೊಟ್ಟಿದ್ದಾರೆ? 15 years. ನಾವು ರವಿ ಏಜು ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಸೆಂಟೆನ್ಸಲ್ಲಿ ಏನು ಕೊಟ್ಟಿದ್ದಾರೆ? ರವಿ 5 years ಓಲ್ಡರ್ ಅಂದರೆ 5 ವರ್ಷ ದೊಡ್ಡವನಿದ್ದಾನೆ. ಸೊ ನಮಗೆ ರವಿ ಏಜ್ ಬೇಕಂದರೆ ರೋಹನ್ ಏಜ್ಗೆ 5 years ಆ್ಯಡ್ ಮಾಡಬೇಕು. ಸೊ ರವಿ ಏಜ್ ನಮಗೆ ಬಂತು 20 years. ಇದು ತುಂಬ ಸಿಂಪಲ್ ಎಕ್ಸಾಂಪಲು, ನಿಮಗೆ ಅರ್ಥ ಆಗೋಕ್ಕೆ ಕೊಟ್ಟಿರೋದು. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ಇಲ್ಲಿ ಫಾದರ್ ಸನ್ ರಿಲೇಷನ್ ಇದೆ ಮತ್ತು ಅವ್ರ ಮಧ್ಯೆ ಏಜ್ ಹೇಗೆ ರಿಲೇಟ್ ಮಾಡಿ ಕ್ವಶನ್ ಫ್ರೇಮ್ ಮಾಡಿದಾರೋ ನೋಡೋಣ ಬನ್ನಿ. ಇಲ್ಲೇನು ಮೆನ್ಷನ್ ಮಾಡಿದ್ದಾರೆ? ಫಾದರ್ ಈಸ್ ಕರೆಂಟ್ಲಿ 30 years ಓಲ್ಡರ್ ದೆನ್ ಹಿಸ್ ಸನ್. ಅಂದರೆ ಮಗನಿಗಿಂತಲೂ ತಂದೆ 30 ವರ್ಷ ದೊಡ್ಡವರಿದ್ದಾರಂತ. ನೆಕ್ಸ್ಟ್ ಸೆಂಟೆನ್ಸಲ್ಲಿ ಏನು ಕೊಟ್ಟಿದ್ದಾರೆ? ಇಫ್ ಈಸ್ 10 years ಓಲ್ಡ್ ನೌ, ಹೌ ಓಲ್ಡ್ ವಿಲ್ ದೇ ಬಿ ಆಫ್ಟರ್ 5 years? ಅಂದರೆ ಅವ್ರ ಮಗನ ಸನ್ ಏಜ್ ಕೊಟ್ಟಿದ್ದಾರೆ. ಪ್ರೆಸೆಂಟ್ ಏಜ್ ಆಫ್ ಸನ್ ಎಷ್ಟು? 10 years ಕೊಟ್ಟಿದ್ದಾರೆ. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಇಫ್ ದ ಸನ್ ಈಸ್ 10 years ಓಲ್ಡ್ ನೌ. ನೌ ಅಂದರೆ ಪ್ರೆಸೆಂಟ್ ಅಲ್ವಾ? ಪ್ರೆಸೆಂಟ್ ಏಜ್ ಆಫ್ ಸನ್ನಿಂದ ನಮಗೆ ಪ್ರೆಸೆಂಟ್ ಏಜ್ ಆಫ್ ಫಾದರು ನಾವು ಫೈಂಡ್ ಔಟ್ ಮಾಡ್ಬೋದು. ಹೇಗೆ? 30 years ಆ್ಯಡ್ ಮಾಡಬೇಕು.
ಪ್ರೆಸೆಂಟ್ ಏಜ್ ಆಫ್ ಫಾದರ್ ಎಷ್ಟಾಗುತ್ತೆ, ಸನ್ ಏಜ್ ಪ್ಲಸ್ 30, ಸೊ 40. ಫಾದರ್ದು ಪ್ರೆಸೆಂಟ್ ಏಜು 40 ಆಯಿತು. ಅವ್ರೇನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಹೌ ಓಲ್ಡ್ ವಿಲ್ ದೇ ಬಿ ಆಫ್ಟರ್ 5 years, 5 ವರ್ಷ ಆದಮೇಲೆ ಅವ್ರು ಎಷ್ಟು ಓಲ್ಡ್ ಆಗಿರ್ತಾರೆ ಅಂತ. ಆಫ್ಟರ್ 5 years ಏನು ಮಾಡಬೇಕು, ಇದಕ್ಕೆ ಜಸ್ಟ್ 5 years ಸನ್ ಮತ್ತು ಫಾದರ್ ಏಜ್ಗೆ ಆ್ಯಡ್ ಮಾಡಬೇಕು. ಸೊ ಸನ್ನಿಗೆ 5 years ಆ್ಯಡ್ ಮಾಡಿ ಎಷ್ಟಾಗುತ್ತೆ, 10 + 5 15 years. ನೆಕ್ಸ್ಟು ಫಾದರ್ ಏಜ್ಗೆ ಪ್ರೆಸೆಂಟ್ ಏಜ್ಗೆ 5 years ಆ್ಯಡ್ ಮಾಡಬೇಕು. ಸೊ 45 years. ಇದು ಆ್ಯಕ್ಚುಲಿ ತುಂಬ ಸಿಂಪಲ್ ಎಕ್ಸಾಂಪಲ್ಸ್ ನಾನು ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದೀನಿ, ಯಾಕಂದರೆ ನಿಮಗೆ ಡಿಫಿಕಲ್ಟ್ ಎಕ್ಸಾಂಪಲ್ಸ್ ಇವಾಗಲೇ ಕೊಟ್ಟರೆ ಕನ್ಫ್ಯೂಸ್ ಆಗುತ್ತಂತ. ಇದರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೀವು ಯಾವಾಗಲೂ ನೆನ್ಪಿಟ್ಕೊಂಡಿರಬೇಕು. ಇಲ್ಲಿ ಆಫ್ಟರ್ ಅಂತ ಬಂದಾಗ ನೀವು ಯಾವಾಗಲೂ ಎಡಿಷನ್ ಮಾಡಬೇಕು. ಬಿಫೋರ್ ಅಂತ ಬಂದಾಗ ಅಥವಾ n years ago ಅಂತ ಹೀಗೆ ಎಲ್ಲ ಕ್ವಶನ್ನಲ್ಲಿ ಇರುತ್ತೆ. ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡುವಾಗ ನೆಕ್ಸ್ಟ್ ಎಕ್ಸಾಂಪಲಲ್ಲಿದೆ ನಾನು ಹೇಳ್ತೀನಿ. ಇದು ಸಬ್ಸ್ಟ್ರ್ಯಾಕ್ಟ್ ಮಾಡಬೇಕು ನೀವು. ಅಂದರೆ ನೀವು ಫ್ಯೂಚರ್ ಏಜ್ ತೊಗೊಳ್ಳುವಾಗ ನೀವು ಕೂಡಿಸ್ಬೇಕು. ನೀವು ಏಜು ಹಿಂದೆ ಇರೋ ಅಂದರೆ n years ago ಹಿಂದೆ ಹೋಗ್ತಾ ಇದ್ದೀರಾ ಅಂದರೆ ಆವಾಗ ನೀವು ಏಜ್ನ ಸಬ್ಸ್ಟ್ರ್ಯಾಕ್ಟ್ ಮಾಡ್ಬೋದಲ್ಲ, ಮಾಡಲೇಬೇಕು. ಇವಾಗ ನಾವು ಏಜಸ್ ಕಾನ್ಸೆಪ್ಟಲ್ಲಿ ಫಸ್ಟ್ ರೂಲ್ ಅಥವಾ ಫಸ್ಟ್ ಫಾರ್ಮುಲಾ ಏನಿದೆ ಅಂತ ಸ್ಟಡಿ ಮಾಡೋಣ ಬನ್ನಿ. ಇದರಲ್ಲಿ ಬೇಸಿಕಲಿ ಏನು ಕೊಟ್ಟಿರ್ತಾರೆ ಅಂದರೆ ಏಜಸ್ 2 people ಏಜಸ್ ಕೊಟ್ಟಿರ್ತಾರೆ, ಅದು ರೇಷೋ ಫಾರ್ಮ್ಯಾಟಲ್ಲಿ. ರೇಷೋ ಅಂದರೆ ಏನು, p/q ಅಥವಾ x/y, ಅಂದರೆ 2 ವ್ಯಾಲ್ಯೂಸು ಒಂದ್ರ ಕೆಳಗಡೆ ಒಂದು, ಅಂದರೆ 1/2 2/4 ಈ ಥರ ವ್ಯಾಲ್ಯೂಸ್ ಇದ್ದರೆ ಅದನ್ನ ನಾವು ರೇಷೋಸ್ ಅಂತ ಹೇಳ್ತೀವಿ. ಅವ್ರೇನು ಕೊಟ್ಟಿರ್ತಾರೆ, 2 people ಏಜಸ್, ಅದು n years ago ಏಜ್ ಕೊಟ್ಟಿರ್ಬೋದು ಅಥವಾ ಪ್ರೆಸೆಂಟ್ ಏಜು ಕೊಟ್ಟಿರ್ಬೋದು. ಪ್ರೆಸೆಂಟ್ ಏಜು ಮತ್ತು ಏಜ್ n years ago ಈ ಎರಡು ಏಜಸ್ಸು ರೇಷೋ ಫಾರ್ಮೆಟಲ್ಲಿ ಕೊಟ್ಟಿರ್ತಾರೆ. ಆ ರೇಷೋ ಫಾರ್ಮೆಟಲ್ಲಿರೋ ವ್ಯಾಲ್ಯೂಸ್ನ ತೊಗೊಂಡು ನಾವು ಕರೆಂಟ್ ಏಜು ಫೈಂಡ್ ಔಟ್ ಮಾಡಬೇಕು. 2 peopleದು ಕರೆಂಟ್ ಏಜು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಏನಿದೆ ಅಂದರೆ x - n ಡಿವೈಡೆಡ್ ಬೈ y - n = p/q. ಈ ಫಾರ್ಮುಲಾದಿಂದ ನೀವು ಕರೆಂಟ್ ಏಜ್ ಆಫ್ 2 people ಫೈಂಡ್ ಔಟ್ ಮಾಡ್ಬೋದು. ಈ ಫಾರ್ಮುಲಾದಲ್ಲಿ x ಅಂದ್ರೇನು, y ಅಂದ್ರೇನು, n ಅಂದ್ರೇನು, ಇದೆಲ್ಲ ಏನು ಅಂತ ನಾವು ಡೀಟೇಲಾಗಿ ಇಲ್ಲಿ ನೋಡೋಣ ಬನ್ನಿ. ಫಾರ್ ಎಕ್ಸಾಂಪಲ್ಲು 2 persons ಇದ್ದಾರೆ, ಪರ್ಸನ್ ಎ ಆ್ಯಂಡ್ ಪರ್ಸನ್ ಬಿ. ಪರ್ಸನ್ ಎದು ಪ್ರೆಸೆಂಟ್ ಏಜು ಎಕ್ಸ್ ಅಂತ ಕೊಟ್ಟರೆ ಪರ್ಸನ್ ಬಿದು ಪ್ರೆಸೆಂಟ್ ಏಜು y ಅಂತ ಕೊಟ್ಟಿದ್ದಾರೆ. ಅಂದರೆ x/y ರೇಷೋ ಫಾರ್ಮ್ಯಾಟಲ್ಲಿ ಪರ್ಸನ್ ಎದು ಮತ್ತು ಪರ್ಸನ್ ಬಿದು ಏಜ್ ಕೊಟ್ಟಿದ್ದಾರೆ. ಅದನ್ನೇ ಇಲ್ಲಿ ಬರೆದಿದ್ದಾರೆ ಅವರು. ಪ್ರೆಸೆಂಟ್ ಏಜ್ ಈಸ್ x years ಆ್ಯಂಡ್ ಬೀಸ್ ಪ್ರೆಸೆಂಟ್ ಏಜ್ ಈಸ್ y years. ಅದು ರೇಷೋ ಅಲ್ಲಿದೆ. ಸೊ ಗೋಯಿಂಗ್ ಬ್ಯಾಕ್ ಇನ್ ಟೈಮ್ ಅಂದರೆ ನಾನು ಆವಾಗಲೇ ಹೇಳ್ದಂಗೆ ನಾವು ಟೈಮಲ್ಲಿ ಹಿಂದೆ ಹೋದಾಗ ಅಂದರೆ n years ago ಆ ಥರ ಹೋದಾಗ ನಾವು ಪ್ರೆಸೆಂಟ್ ಏಜಲ್ಲಿ ಮೈನಸ್ ಆ ಇಯರ್ಸ್ ಮೈನಸ್ ಮಾಡಬೇಕು. ಇಲ್ಲಿ ಎಕ್ಸಾಕ್ಟ್ ಇಯರ್ಸ್ ಕೊಟ್ಟಿಲ್ಲ, ಅಂದರೆ 5 years ago 10 years ago ಆ ಥರ ಕೊಟ್ಟಿಲ್ಲ, n years ago ಅಂತ ಕೊಟ್ಟಿದ್ದಾರೆ. ಸೊ ನಾವು ಹಾಗಾಗಿ x - n ಮತ್ತು y - n ಅಂತಲೇ ಮೆನ್ಷನ್ ಮಾಡೋಣ. ನೆಕ್ಸ್ಟು ದ ರೇಷೋ ಆಫ್ ದಿ ಏಜಸ್ n years ago ಈಸ್ ಗಿವನ್ ಬೈ p/q. ಅಂದರೆ ಈ p/q ಏನಿದೆ ಇದು ರೇಷೋ ಆಫ್ ದಿ ಏಜಸ್ n years ago ಅಂತ. n years ago ಅಂದರೆ ಏನು, ಇಲ್ಲಿ x - n ಡಿವೈಡೆಡ್ ಬೈ y - n. ಇದೇ ರೇಷೋ ಅದು n years ago ಅವ್ರದ್ದು. ಸೇಮ್ ಅದೇ ಫಾರ್ಮುಲಾದಲ್ಲಿ ಅವರು ಇಲ್ಲಿ ರಿಪ್ರೆಸೆಂಟ್ ಮಾಡಿದ್ದಾರೆ. ಇದನ್ನು ನಾವು ಎಕ್ಸಾಂಪಲಲ್ಲಿ ಅರ್ಥ ಮಾಡ್ಕೊಳ್ಳೋಣ ಬನ್ನಿ. ಕ್ವಶನ್ ಏನು ಕೊಟ್ಟಿದ್ದಾರೆ, ದ ಪ್ರೆಸೆಂಟ್ ಏಜ್ ರೇಷೋ ಆಫ್ ರಾಹುಲ್ ಆ್ಯಂಡ್ ಅಮನ್ ಈಸ್ 5:3. ಅಂದರೆ ರಾಹುಲ್ ಏಜು 5 ಕೊಟ್ಟಿದ್ದಾರೆ, ಅಮನ್ ಏಜು
3 ಕೊಟ್ಟಿದ್ದಾರೆ. ಅಂದರೆ ಎಕ್ಸಾಕ್ಟ್ ಏಜ್ ಅಲ್ಲ ಅದು. ರಾಹುಲ್ ಏಜ್ 5 ಮತ್ತು ಅಮನ್ ಏಜ್ 3 ಅಂತಲ್ಲ, ಅದು ರೇಷೋದಲ್ಲಿ ಅದು ವೇರಿ ಆಗುತ್ತೆ. ಈಗ ರಾಹುಲ್ ಏಜ್ 10 ಆದರೆ ಅಮನ್ ಏಜು 6 ಆಗುತ್ತೆ. ಅಂದರೆ ಎರಡೂ ರಿಲೇಟೆಡ್ ಇರುತ್ತೆ. ಇದು 5/3, ಇದಕ್ಕೆ ಮಲ್ಟಿಪ್ಲೈ ಬೈ 2 ಮಾಡಿದ್ರೆ ನಮಗೆ ಇದು ವ್ಯಾಲ್ಯೂ ಬಂತು. ಸಿಮಿಲರ್ಲಿ 5 ಇಂಟು 3 ಇಂಟು 3 ಮಾಡಿದ್ರೆ ಏನಾಗುತ್ತೆ 15/9 ಅಲ್ವಾ. ಅಂದರೆ ರಾಹುಲ್ ಏಜು ಮತ್ತು ಅಮನ್ ಏಜು ರೇಷೋ ಫಾರ್ಮ್ಯಾಟಲ್ಲಿದೆ, ಎಕ್ಸಾಕ್ಟ್ ಏಜ್ ಅಲ್ಲ ಅದು. ಇನ್ ಕೇಸ್ ರಾಹುಲ್ ಏಜ್ ಇನ್ಕ್ರೀಸ್ ಆದರೆ ಅಮನ್ ಏಜು ಇನ್ಕ್ರೀಸ್ ಆಗುತ್ತೆ. ಓಕೆನಾ. ಇಲ್ಲಿ ಡೀಟೇಲ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ನಾವು ಕೊಟ್ಟಿರೋ ಕ್ವಶನ್ನ ನಮ್ಮ ಫಾರ್ಮುಲಾ ರೂಪದಲ್ಲಿ ನಾವು ಬರ್ಕೋಬೇಕು. ಅದಕ್ಕೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ, ರಾಹುಲ್ದು ಏಜು 5 ಅಂತ ಕೊಟ್ಟಿದ್ದಾರೆ. ನಾವು 5 ಅಂತ ಬರೆಯಲ್ಲ, 5x ಅಂತ. 5x ಅಂತ ಯಾಕೆ ಬರಿತಾ ಇದ್ದೀವಿ ಅಂದರೆ ನಮಗೆ ಎಕ್ಸಾಕ್ಟ್ ಏಜ್ ಗೊತ್ತಿಲ್ಲ, ರಾಹುಲ್ದು ಎಕ್ಸಾಕ್ಟ್ ಏಜ್ ಏನಿದೆ ಅಂತ. ಸೊ ನಾವೊಂದು ವೇರಿಯೇಬಲ್ ಇಟ್ಕೊಳ್ಳೋಣ ಎಕ್ಸ್ ಅಂತ. ಅಮನ್ಗೂ ಸೇಮ್ 3 ಅಂತ ಕೊಟ್ಟಿದ್ದಾರೆ, 3x ಅಂತ ನಾವು ಬರ್ಕೊಳ್ಳೋದು. ಇಲ್ಲಿ ವೆರಿ ಇಂಪಾರ್ಟೆಂಟು, ರಾಹುಲ್ಗೆ ಮತ್ತು ಅಮನ್ಗೆ ನಾವು ಎಕ್ಸ್ ಅಂತಲೇ ಇಟ್ಕೊಂಡಿದ್ದೀವಿ. ರಾಹುಲ್ಗೆ 5x, ಅಮನ್ಗೆ 3y ಅಂತ ಇಟ್ಕೊಂಡಿಲ್ಲ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಬ್ಬರದ್ದು ವೇರಿಯೇಬಲ್ ಸೇಮ್ ಆಗಿರಬೇಕು. ಅಂದರೆ ಇಲ್ಲಿ ನೀವು ರಾಹುಲ್ ಏಜು ಮಲ್ಟಿಪ್ಲೈ ಬೈ 2 ಮಾಡಿದಾಗ ಅಮನ್ ಏಜು ಮಲ್ಟಿಪ್ಲೈ ಬೈ 2ನೇ ಆಗುತ್ತೆ. ಅಂದರೆ ಈಕ್ವಿವೆಲೆಂಟ್ಲಿ ಇನ್ಕ್ರೀಸ್ ಆಗಬೇಕು ಇಬ್ಬರದು, ಅದೇ ರೇಷೋ. ಆಯಿತಾ. ಸೊ ಫಾರ್ಮುಲಾ ಬ್ಯಾಕ್ ಇನ್ ಟೈಮಲ್ಲಿ ಹೋದಾಗ ನಮಗೆ ಇದು 5x - 5 ನಮ್ಮದೇನಿತ್ತು ಫಾರ್ಮುಲಾ x - n. ಅಂದರೆ ಬ್ಯಾಕ್ ಇನ್ ಟೈಮಲ್ಲಿ ಹೋದಾಗ ನಾವು ಹಿಂದೆ ಎಷ್ಟು ವರ್ಷ ಹಿಂದೆ ಹೋಗಿದ್ದೀವಂತ. ಇಲ್ಲಿ ಏನು ಕೊಟ್ಟಿದ್ದಾರೆ 5 ಇಯರ್ಸ್ ಆಗೋ ಅಂತ ಕೊಟ್ಟಿದ್ದಾರೆ. ಸೊ ಪ್ರೆಸೆಂಟ್ ಏಜಲ್ಲಿ ನಾವು 5 ಇಯರ್ಸ್ ಮೈನಸ್ ಮಾಡ್ತಾಯಿದ್ದೀವಿ. 5x ಮೈನಸ್ ಇದು 5 ಇಯರ್ಸ್. ಸೊ 5x - 5, ಅಮಂದು 3x - 5. ಓಕೆನಾ. ಇದನ್ನ ನಾವು ಫಾರ್ಮುಲಾದಲ್ಲಿ ಬರೀತಾ ಇದ್ದೀವಿ, ಅಂದರೆ ಆ ವ್ಯಾಲ್ಯೂಸು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ. ಇಲ್ಲೇನು ಕೊಟ್ಟಿದ್ದಾರೆ 5 ಇಯರ್ಸ್ ಆಗೋ ದೇರ್ ಏಜ್ ರೇಷೋ ವಾಸ್ 3:1. ಅಂದರೆ ಇದು P/Q ಏನಿದೆ ಅಲ್ಲ, ಇದು 3:1 ಇದೆ. ಸೊ ಅದನ್ನು ಸೇಮ್ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. x - n ಅಂದ್ರೇನು, ಬ್ಯಾಕ್ ಇನ್ ಟೈಮ್ n ಇಯರ್ಸ್ ಆಗೋ ನಮ್ಮದು ಏಜ್ ಎಷ್ಟಿತ್ತು, ರಾಹುಲ್ದು ಎಷ್ಟಿತ್ತು, ಅಮನ್ದು ಎಷ್ಟಿತ್ತು. ಸೊ ರಾಹುಲ್ದು 5x - 5, ಅಮನ್ದು 3x - 5. ಇದು P/Q ರೇಷೋ ಇಲ್ಲಿ ಕೊಟ್ಟಿದ್ದಾರೆ 3:1. ಸೊ ನಾವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಈ ವ್ಯಾಲ್ಯೂಸ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಅದು ಹೇಗೆ ಅಂತ ನೋಡೋಣ. ಸೊ ಕ್ರಾಸ್ ಮಲ್ಟಿಪ್ಲೈಯಿಂಗ್ ಅಲ್ಲೇನಿತ್ತು ನಮಗೆ 5x - 5 ಡಿವೈಡೆಡ್ ಬೈ 3x - 5 ಈಕ್ವಲ್ ಟು P/Q ಇತ್ತಲ್ವಾ, ಈ ಥರ ಇತ್ತು. ನಾವೇನು ಮಾಡಬೇಕು, ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಈ ಥರ 5x - 5 ಇಂಟು 1, 3x - 5 ಇಂಟು 3. ಇಲ್ಲಿ 1 ಇದೆ ಅಂತ ಅಂದ್ಕೊಳ್ಳಿ, ಅದರಿಂದ ಏನು ವ್ಯತ್ಯಾಸ ಆಗಲ್ಲ. ಸೊ 5x ಇಂಟು 1 ಏನಾಗುತ್ತೆ, 5x ಆಗುತ್ತೆ. 5 ಇಂಟು 1 - 5 ಈಕ್ವಲ್ ಟು 3 3 × 9. ಸೊ 9x ಬರೆದಿದ್ದಾರೆ. ಇದು 5 3 × 15. ಸೊ 15 ಇಲ್ಲಿ ಬರೆದಿದ್ದಾರೆ. ಇದನ್ನ ನೀವು ಸಾಲ್ವ್ ಮಾಡಬೇಕು. ಏನು ಮಾಡಬೇಕಂದ್ರೆ 5x ಇದು 9 ಇರೋದನ್ನ ಈ ಕಡೆ ತಂದಿದ್ದಾರೆ. 5x ಮೈನಸ್ ಈ 9 ಈ ಲೆಫ್ಟ್ ಹ್ಯಾಂಡ್ ಸೈಡ್ ತಂದಿದ್ದಾರೆ. ಸೊ 9x ಆಯಿತು. ಈ -5ನ ರೈಟ್ ಹ್ಯಾಂಡ್ ಕಳಿಸಿದ್ದಾರೆ. ಸೊ ಇದು ಸಿಂಪಲ್, ನಿಮ್ಗೆ ಗೊತ್ತಲ್ವಾ, ಯಾವುದೇ ವ್ಯಾಲ್ಯೂಸು ಲೆಫ್ಟಿಂದ ರೈಟಿಂದ ಲೆಫ್ಟ್ ಕಳಿಸುವಾಗ ನಿಮ್ಮದು ನೆಗೆಟಿವ್ ಇರೋದು ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇರೋದು ನೆಗೆಟಿವ್ ಆಗುತ್ತೆ. ಓಕೆನಾ. ಸೊ 5x - 9x ಎಷ್ಟಾಗುತ್ತೆ, -4x. -15 + 5 ಎಷ್ಟಾಗುತ್ತೆ, -10. ಸೊ ಮೈನಸ್ ಹೋಗುತ್ತೆ. x = 10/4 ಆಗುತ್ತೆ. ಇದನ್ನ ಸಾಲ್ವ್ ಮಾಡಿದಾಗ ನಿಮ್ಗೆ ಬರುತ್ತೆ x ವ್ಯಾಲ್ಯೂ 2.5 ಅಲ್ವಾ. ಸೊ ನಿಮಗೆ x ವ್ಯಾಲ್ಯೂ ಸಿಕ್ತು. ನಾವು ಇಲ್ಲೇನು ಮಾಡಿದ್ವಿ, ರಾಹುಲ್ = 5x, ಅಮನ್ = 3x ಅಲ್ವಾ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ x ವ್ಯಾಲ್ಯೂನ. 5 ಇಂಟು 2.5 12.5 ಇದು ರಾಹುಲ್ ಏಜು. ಅಮನ್ 3 ಇಂಟು 2.5 ಎಷ್ಟಾಗುತ್ತೆ, 7.5 ಇದು ಅಮನ್ ಏಜ್. ಇದು
ಪರ್ಸೆಂಟೇಜ್. ಸೊ ಈ ಫಾರ್ಮುಲಾದಿಂದ ನೀವು ಕ್ವಿಕ್ಕಾಗಿ ಸಾಲ್ವ್ ಮಾಡ್ಬೋದು. ರೇಷೋ ಫಾರ್ಮ್ಯಾಟಲ್ಲಿ ಕೊಟ್ಟಿರ್ತಾರೆ, 2 ಪರ್ಸನ್ಸ್ ಏಜ್ ಕೊಟ್ಟಿರ್ತಾರೆ. ಸೊ ಅಂಥ ಸಮಯದಲ್ಲಿ ನೀವು ಈ ಫಾರ್ಮುಲಾನ ಯೂಸ್ ಮಾಡಿ. ಸೊ ನೆಕ್ಸ್ಟ್ ರೂಲ್ ಅಥವಾ ಫಾರ್ಮುಲಾ ಸೇಮ್. ಅಲ್ಲಿ ನಾವು ಎನ್ ಇಯರ್ಸ್ ಆಗೋ ಟೈಮಲ್ಲಿ ಹಿಂದೆ ಹೋಗ್ತಾ ಇದ್ವಿ, ಇಲ್ಲಿ ಫ್ಯೂಚರಲ್ಲಿ ಹೋಗ್ತಾ ಇದ್ವಿ ಅಷ್ಟೇ, ಸಿಂಪಲ್. ಸೊ ನಾನು ಅವಾಗಲೇ ಹೇಳ್ದಂಗೆ ಫ್ಯೂಚರಲ್ಲಿ ಹೋದಾಗ ಏನು ಮಾಡಬೇಕು, ಪ್ಲಸ್ ಮಾಡಬೇಕು. ಎಕ್ಸ್ ಪ್ಲಸ್ ಎನ್ ಡಿವೈಡೆಡ್ ಬೈ ವೈ ಪ್ಲಸ್ ಎನ್ ಈಕ್ವಲ್ ಟು ಪಿ ಬೈ ಕ್ಯೂ. ಇದು ಎಲ್ಲ ಸೇಮ್. ಸೊ ಇಲ್ಲಿ ಗೋಯಿಂಗ್ ಫಾರ್ವರ್ಡ್ ಇನ್ ಟೈಮ್ ಅಂದರೆ ನಾವು ಮುಂದೆ ಹೋಗ್ತಾ ಇದ್ದರೆ ಎಕ್ಸ್ ಪ್ಲಸ್ ಎನ್ ವೈ ಪ್ಲಸ್ ಎನ್, ಅದು ಫಾರ್ಮುಲಾ ರೇಷೋದಲ್ಲಿ ಪಿ ಬೈ ಕ್ಯೂ ರೇಷೋದಲ್ಲಿ ರಿಪ್ರೆಸೆಂಟ್ ಮಾಡಿದಾಗ ಏನಾಗುತ್ತೆ, ಫಾರ್ಮುಲಾ ಈ ಥರ ಎಕ್ಸ್ ಪ್ಲಸ್ ಎನ್ ಡಿವೈಡೆಡ್ ಬೈ ವೈ ಪ್ಲಸ್ ಎನ್ ಈಕ್ವಲ್ ಟು ಪಿ ಬೈ ಕ್ಯೂ ಬರುತ್ತೆ. ಅದನ್ನೇ ನೀವು ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲೇನು ರಾಮ್ ಏಜು 4 ಕೊಟ್ಟಿದ್ದಾರೆ, ಶ್ಯಾಮ್ ಏಜು 3. ಇದು ಪ್ರೆಸೆಂಟ್ ಏಜು, ಅದು ರೇಷೋ ಫಾರ್ಮ್ಯಾಟಲ್ಲಿದೆ. ಅಂದರೆ ನಿಮಗೆ ಎಕ್ಸಾಕ್ಟ್ ಏಜು ಅವ್ರದ್ದು ಫೈಂಡ್ ಔಟ್ ಮಾಡಬೇಕು. ರಾಮ್ದು ಎಕ್ಸಾಕ್ಟ್ ಏಜ್ ಎಷ್ಟಿದೆ, ಶ್ಯಾಮ್ದು ಏಜ್ ಎಷ್ಟಿದೆ, ಪ್ರೆಸೆಂಟ್ ಎಕ್ಸಾಕ್ಟ್ ಏಜ್ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ಎಕ್ಸಾಕ್ಟ್ ಏಜ್ ಗೊತ್ತಿಲ್ಲ ಅಂದಾಗ ನಾವು 4x ಮತ್ತು 3x ಅಲ್ಲಿ ರಿಪ್ರೆಸೆಂಟ್ ಮಾಡಿಕೊಂಡು ಎಕ್ಸ್ ವ್ಯಾಲ್ಯೂನ ನಾವು ಈಗ ಫೈಂಡ್ ಔಟ್ ಮಾಡಬೇಕು. ಇಲ್ಲೇನು ಕೊಟ್ಟಿದ್ದಾರೆ, ಆಫ್ಟರ್ 5 ಇಯರ್ಸ್, ನಾವು ಫ್ಯೂಚರಲ್ಲಿ ಹೋಗ್ತಾ ಇದ್ದೀವಿ. ಸೊ ಈ 4xಗೆ ನಾವು +5 ಆ್ಯಡ್ ಮಾಡ್ತಾಯಿದ್ದೀವಿ, ಮತ್ತು 3xಗೆ 5 ಇಯರ್ಸ್ ಆ್ಯಡ್ ಮಾಡ್ತಾಯಿದ್ದೀವಿ. ಸೊ ರೇಷೋ ಏನು ಕೊಟ್ಟಿದ್ದಾರೆ, ಪಿ ಬೈ ಕ್ಯೂ ಏನು ಕೊಟ್ಟಿದ್ದಾರೆ, 5:4 ಕೊಟ್ಟಿದ್ದಾರೆ. ಸೊ ನಮ್ಮ ಫಾರ್ಮುಲಾ ಏನಿತ್ತು, ಎಕ್ಸ್ ಪ್ಲಸ್ ಎನ್ ಡಿವೈಡೆಡ್ ಬೈ ವೈ ಪ್ಲಸ್ ಎನ್ ಈಕ್ವಲ್ ಟು ಪಿ ಬೈ ಕ್ಯೂ ಅಲ್ವಾ. ಸೊ ಎಕ್ಸ್ ಪ್ಲಸ್ ಎನ್ ಅಂದರೆ ಏನಿದು, 4x + 5, ವೈ ಪ್ಲಸ್ ಎನ್ ಅಂದರೆ ಏನು, 3x + 5. ಸೊ ಅದನ್ನ ಇಲ್ಲಿ ಬರೆದಿದ್ದಾರೆ. ಸೊ ಪಿ ಬೈ ಕ್ಯೂ ವ್ಯಾಲ್ಯೂ 5:4 ಈ ವ್ಯಾಲ್ಯೂ. ಸೊ ಈ ಫಾರ್ಮುಲಾನ ಈ ವ್ಯಾಲ್ಯೂಸ್ ಕ್ವಶನಲ್ಲಿ ಕೊಟ್ಟಿರೋ ವ್ಯಾಲ್ಯೂಸ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಈ ಥರ ಬರುತ್ತೆ. ಇದನ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಅಲ್ಲೇನಿತ್ತು, 4x + 5 ಡಿವೈಡೆಡ್ ಬೈ 3x + 5 ಈಕ್ವಲ್ ಟು 5/4 ಅಲ್ವಾ. ಓಕೆ, ಸೊ ಈ ಥರ ಇತ್ತು, ಅದನ್ನ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಅವಾಗೇನಾಗುತ್ತೆ, 4x + 5 × 4, ಈ 4 ಇಲ್ಲಿ ಬಂತು. 3x + 5 × 5 ಅಂದರೆ ಈ 3x + 5 ಇದಕ್ಕೆ ಮಲ್ಟಿಪ್ಲೈ ಮಾಡ್ತಾರೆ. ಇದನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಏನಾಗುತ್ತೆ, 4 4 16x, ಇದು 16x, 4 5 20, ಇಲ್ಲಿ ಬರೆದಿದ್ದಾರೆ 20. ಸೊ 5 3 15 ಅಲ್ವಾ, 15x. ನೆಕ್ಸ್ಟು 5 5 25, ಸೊ 25. ನೆಕ್ಸ್ಟ್ ಸಾಲ್ವ್ ಮಾಡೋಕ್ಕೆ ಹೋಗೋಣ. ಸೊ 16x - 15x, ಈ ಎಕ್ಸ್ ಈ ಕಡೆ ತಂದಿದ್ದಾರೆ, ಇದು ಪ್ಲಸ್ ಇರೋದು ಮೈನಸ್ ಆಗುತ್ತೆ, ಇದು +20 ಇರೋದು ಈ ಕಡೆ ಕಳಿಸಿದ್ದಾರೆ ರೈಟ್ ಸೈಡ್. ಸೊ +20 ಇರೋದು -20 ಆಗುತ್ತೆ. ಸೊ ಫೈನಲಿ 16x ಅಲ್ಲಿ 15x ಹೋದರೆ ಏನಾಗುತ್ತೆ, ಎಕ್ಸ್ 1x ಅಂತ ಅನ್ಬೋದು, ನೀವು ಸಿಂಪ್ಲಿ ಎಕ್ಸ್ ಅಂದ್ಕೊಳ್ಳಿ. ಸೊ ಈಕ್ವಲ್ ಟು 25 - 20 ಎಷ್ಟಾಯಿತು, 5. ಸೊ ನಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು, 5. ನಾವೇನು ಮಾಡಬೇಕು, ಈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ರಾಮ್ದು ಪ್ರೆಸೆಂಟೇಜ್ 4x, ಶ್ಯಾಮ್ದು 3x ಅಂತ ನಾವು ಕನ್ಸಿಡರ್ ಮಾಡಿದ್ವಿ. ಈ ಎಕ್ಸ್ಗೆ ನಾವು ನಮ್ಮ ಸಾಲ್ವ್ ಮಾಡಿರೋ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 4 × x ವ್ಯಾಲ್ಯೂ 5. ಸೊ ರಾಮ್ದು ಪ್ರೆಸೆಂಟೇಜ್ 20 ಇಯರ್ಸ್, 3 × x ಏನಿದೆ 5. ಸೊ ಶ್ಯಾಮ್ದು 15 ಇಯರ್ಸ್. ಸೊ ಸಿಂಪಲ್ ಆಗಿದೆ. ನೀವು ಕ್ವಶನಲ್ಲಿ ಕೊಟ್ಟಿರೋ ಯಾವ ಫಾರ್ಮೆಟಲ್ಲಿ ಕೊಟ್ಟಿದ್ದಾರೆ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಅಂದರೆ ಎನ್ ಇಯರ್ಸ್ ಆಗೋ ಕೊಟ್ಟಿದ್ದಾರಾ ಅಥವಾ ಆಫ್ಟರ್ ಎನ್ ಇಯರ್ಸ್ ಅಂತ ಕೊಟ್ಟಿದ್ದಾರಾ, ಇಷ್ಟೇ. ಎನ್ ಇಯರ್ಸ್ ಆಗೋ ಅಂತ ಕೊಟ್ಟರೆ ನಿಮ್ಮ ಫಾರ್ಮುಲಾ ಏನಾಗುತ್ತೆ, x - n ಡಿವೈಡೆಡ್ ಬೈ y - n ಈಕ್ವಲ್ ಟು ಪಿ ಬೈ ಕ್ಯೂ. ಆಫ್ಟರ್ ಎನ್ ಇಯರ್ಸ್ ಅಂದರೆ ಫ್ಯೂಚರಲ್ಲಿ ಕೊಟ್ಟಿದ್ರೆ x + n ಡಿವೈಡೆಡ್ ಬೈ y + n ಈಕ್ವಲ್ ಟು ಪಿ ಬೈ ಕ್ಯೂ. ಇಷ್ಟೇ ಸಿಂಪಲ್. ಇದಕ್ಕೆ ನೀವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ, ಆಮೇಲೆ ಅವರು ಏಜ್ ರೇಷಿಯೋಸ್ ಕೊಟ್ಟಿರ್ತಾರೆ,
4:3 ಈ ಎಕ್ಸಾಂಪಲ್ಲಿ 4:3 ಕೊಟ್ಟಿದ್ದಾರೆ. 4x 3x ಇರುತ್ತಲ್ಲ, ಅಲ್ಲಿ ಆ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ನಿಮಗೆ ಕರೆಂಟ್ ಏಜ್ ಸಿಗುತ್ತೆ. ನೆಕ್ಸ್ಟ್ ಟಾಪಿಕ್ಕು ಟೆಕ್ನಿಕ್ 1. ಇದರಲ್ಲಿ ಏನು ಕೊಟ್ಟಿರ್ತಾರೆ ಅಂದರೆ ಏಜ್ ಮಲ್ಟಿಪಲ್ಸ್ ಕೊಟ್ಟಿರ್ತಾರೆ ಮತ್ತು ಫ್ಯೂಚರ್ ಏಜ್ ರಿಲೇಷನ್ಶಿಪ್ ಕೊಟ್ಟಿರ್ತಾರೆ. ಏಜ್ ಮಲ್ಟಿಪಲ್ ಅಂದರೆ ಎಕ್ಸಾಂಪಲ್ಲು 2 ಪರ್ಸನ್ಸ್ ಇದ್ದಾರೆ, ಪರ್ಸನ್ ಎ ಪರ್ಸನ್ ಬಿ. ಸೊ ಇವರಿಬ್ಬರ ಮಧ್ಯೆ ಮಲ್ಟಿಪಲ್ಸಲ್ಲಿ ರಿಲೇಷನ್ ಕೊಟ್ಟಿರ್ತಾರೆ. ಎಕ್ಸಾಂಪಲ್ಲು ಎ ಈಸ್ ಟ್ವೈಸ್ ಆ್ಯಸ್ ಓಲ್ಡ್ ಆ್ಯಸ್ ಬಿ ಅಂತ ಇರುತ್ತೆ. ಅಂದರೆ ಬಿಗಿಂತಲೂ ಟ್ವೈಸ್ ಓಲ್ಡ್ ಇರ್ತಾರೆ. ಯಾರು? ಎ, ಪರ್ಸನ್ ಎ. ಸಿಮಿಲರ್ಲಿ ಥ್ರೈಸ್ ಆ್ಯಸ್ ಓಲ್ಡ್ ಆ್ಯಸ್ ಬಿ ಅಂತಲೂ ಇರ್ಬೋದು. ಸೊ ಪರ್ಸನ್ ಎ ಈಸ್ ಥ್ರೈಸ್ ಆ್ಯಸ್ ಓಲ್ಡ್ ಆ್ಯಸ್ ಬಿ ಅಂತ ಈ ಥರ ಮಲ್ಟಿಪಲ್ಸಲ್ಲಿ ಕೊಟ್ಟಿರ್ತಾರೆ. ನೆಕ್ಸ್ಟು ಇದು ಫ್ಯೂಚರ್ ಏಜ್ ರಿಲೇಷನ್ಶಿಪ್ ನಾವು ಆಲ್ರೆಡಿ ನೋಡಿದ್ದೀವಲ್ಲ. ಟಿ ಇಯರ್ಸ್ ಲೇಟರ್ ಅಂದರೆ ಫ್ಯೂಚರ್ ಟೈಮ್ ಕೊಟ್ಟಿರ್ತಾರೆ. ಈ ಥರ ರಿಲೇಷನ್ ಕೊಟ್ಟಾಗ ನಾವು ಯೂಸ್ ಮಾಡಬೇಕಾಗಿರೋ ಫಾರ್ಮುಲಾ ಇದು. ನಾವು ಈ ಫಾರ್ಮುಲಾ ಹೇಗೆ ಬಂತು ಅಂತ ಅದೆಲ್ಲ ನಾವು ಅಂದರೆ ಡಿರೈವ್ ಮಾಡೋಕ್ಕೆ ನಮಗೆಲ್ಲ ಎಕ್ಸಾಮಲ್ಲಿ ಏನು ಕೇಳಲ್ಲ. ಸೊ ಈ ಫಾರ್ಮುಲಾ ನಮ್ಗೆ ಗೊತ್ತಿದ್ರೆ ನಾವು ಕ್ವಿಕ್ಕಾಗಿ ನಾವು ಸಾಲ್ವ್ ಮಾಡ್ಬೋದು. ಸೊ ಇದರಲ್ಲಿ ಏನೇನು ವೇರಿಯಬಲ್ಸ್ ಏನು ರಿಪ್ರೆಸೆಂಟ್ ಮಾಡುತ್ತಂತ ನೋಡೋಣ ಬನ್ನಿ. ಟಿ ಅಂದರೆ ಏನು? ಟಿ ಅಂದರೆ ಟೈಮ್. ಸೊ ಇದು ಫ್ಯೂಚರ್ ಟೈಮ್. ಎಮ್ ಅಂದರೆ ಮಲ್ಟಿಪಲ್, ಎಮ್ ಟೈಮ್ಸ್ ಆಫ್ ಬೀಸ್ ಏಜ್. ಏಜ್ ಈಸ್ ಎಮ್ ಟೈಮ್ಸ್ ದಟ್ ಆಫ್ ಬೀಸ್ ಏಜ್. ಸೊ ಇದು ಮಲ್ಟಿಪಲ್ ಆಫ್ ಏಜ್. ಸೊ ಎನ್ ಅಂದರೆ ಏನು? ಎನ್ ಟೈಮ್ಸ್ ಆಫ್ ಬೀಸ್ ಏಜ್. ಎಮ್ ಪ್ರೆಸೆಂಟ್ ಏಜ್ ಇದ್ದಾಗ ಎಮ್ ಇರುತ್ತೆ, ನೀವು ಫ್ಯೂಚರ್ ಏಜ್ ತೊಗೊಂಡಾಗ ಎನ್ ಟೈಮ್ ಅಂತ ಇರುತ್ತೆ. ಇಷ್ಟೇ. ಇದು ಪ್ರೆಸೆಂಟು ಎಮ್ ಟೈಮ್ಸು, ಇದು ಫ್ಯೂಚರಲ್ಲಿ ಆಫ್ಟರ್ ಟಿ ಇಯರ್ಸ್ ಲೇಟರ್ ಅಂತ ಇದೆಯಲ್ಲ, ಆವಾಗ ಇದು ಎನ್ ಟೈಮ್ಸ್. ಇಷ್ಟೇ. ಟಿ ಎಮ್ ಎನ್ ಇದು 3 ವೇರಿಯಬಲ್ ನಿಮಗೆ ಗೊತ್ತಾದರೆ ಈ ಫಾರ್ಮುಲಾ ಇಟ್ಕೊಂಡು ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ಎಕ್ಸಾಂಪಲ್ ನೋಡೋಣ ಬನ್ನಿ. ಇಲ್ಲೇನು ಕೊಟ್ಟಿದ್ದಾರೆ? ಎ ಫಾದರ್ ಈಸ್ 4 times ಆ್ಯಸ್ ಓಲ್ಡ್ ಆ್ಯಸ್ ಹಿಸ್ ಸನ್ ಎಟ್ ಪ್ರೆಸೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಪ್ರೆಸೆಂಟ್ ಏಜ್ ಆಫ್ ಸನ್ ಗೊತ್ತಿಲ್ಲ. ನಾವು ಫಸ್ಟು ಟ್ರೆಡಿಷ್ನಲ್ ವೇಯಲ್ಲಿ ಸಾಲ್ವ್ ಮಾಡೋಣ, ಆಮೇಲೆ ನಾವು ಫಾರ್ಮುಲಾ ಹೋಗೋಣ. ಸೊ ಪ್ರೆಸೆಂಟ್ ಏಜ್ ಆಫ್ ಸನ್ ನಮಗೆ ಗೊತ್ತಿಲ್ಲ, ನಾವು ಎಕ್ಸ್ ಅಂತ ತಗೋಣ. ಪ್ರೆಸೆಂಟ್ ಏಜ್ ಆಫ್ ಫಾದರ್ ಎಷ್ಟು? 4 times ಆಫ್ ಹಿಸ್ ಸನ್. ಸೊ ಇದು 4x. ಆಫ್ಟರ್ 8 years ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಆಫ್ಟರ್ 8 years ಎಷ್ಟಾಗುತ್ತೆ? ಸನ್ ಈಕ್ವಲ್ ಟು ಎಕ್ಸ್ ಪ್ಲಸ್ 8, ಫಾದರ್ ಈಕ್ವಲ್ ಟು 4x plus 8. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ವಿಲ್ ಬಿ ಟ್ವೈಸ್ ಆ್ಯಸ್ ಓಲ್ಡ್ ಆ್ಯಸ್ ಹಿಸ್ ಸನ್. ಸೊ ಟ್ವೈಸ್ ಆ್ಯಸ್ ಓಲ್ಡ್ ಆ್ಯಸ್ ಹಿಸ್ ಸನ್. ಸೊ ಇದನ್ನು ಮಲ್ಟಿಪ್ಲೈ ಬೈ 2 ಮಾಡೋಣ. ಇವಾಗ ಏನು ಬರುತ್ತೆ? ಸನ್ ಈಕ್ವಲ್ ಟು 2x plus 16, ಫಾದರ್ ಈಕ್ವಲ್ ಟು 4x plus 8. ಇದನ್ನ ಸಾಲ್ವ್ ಮಾಡೋಣ. 2x plus 16 ಈಕ್ವಲ್ ಟು 4x plus 8. ಇವಾಗ ಏನುತ್ತೆ? 16 minus 8. ಈ 8 ಈ ಕಡೆ ತೊಗೊಳ್ಳೋಣ, ಈ 2x ರೈಟ್ ಸೈಡ್ ಕಳ್ಸೋಣ. ಸೊ 16 minus 8 is 8. 4x minus 2x is 2x. ಸೊ x equal to x equal to 8/2. ಸೊ x equal to 4. ನಮಗೆ x ವ್ಯಾಲ್ಯೂ ಬಂತು. x ಅಂದರೆ ಇಲ್ಲಿದೆ ನೋಡಿ, ಸನ್ ಏಜ್. ಎಕ್ಸ್ ಸನ್ ಏಜ್ ಎಷ್ಟಾಯಿತು? ಸನ್ ಈಕ್ವಲ್ ಟು ಎಕ್ಸ್ ಅಲ್ವಾ? ಎಕ್ಸ್ ಸನ್ ಏಜು 4 ಆಯಿತು. ಫಾದರ್ ಈಕ್ವಲ್ ಟು 4x ಇದೆ. ಸೊ 4 into 4 16. ಸೊ ಫಾದರ್ ಏಜ್ 16 ಆಯಿತು, ಸನ್ ಏಜ್ 4 ಆಯಿತು. ಇದು ಟ್ರೆಡಿಷ್ನಲ್ ವೇಯಲ್ಲಿ ನಾವು ಸಾಲ್ವ್ ಮಾಡೋದು. ನೀವು ಈ ಥರ ಮಾಡಲ್ಲ, ನಾವು ಡೈರೆಕ್ಟ್ ಫಾರ್ಮುಲಾದಲ್ಲಿ ಮಾಡಬೇಕಂದ್ರೆ ನಿಮಗೆ ಫಸ್ಟ್ ಫಾರ್ಮುಲಾ ಗೊತ್ತಿರಬೇಕು. ಫಾರ್ಮುಲಾ ಏನಿದೆ? ಏಜ್ ಆಫ್ ಫಸ್ಟ್ ಪರ್ಸನ್ ಈಕ್ವಲ್ ಟು ಟಿ ಎಮ್ ಇಂಟು n minus 1 divided by m minus n.
ಮತ್ತೇನಿದೆ, ಏಜ್ ಆಫ್ ಸೆಕೆಂಡ್ ಪರ್ಸನ್ ಈಕ್ವಲ್ ಟು ಟಿ ಇಂಟು n-1 ಡಿವೈಡ್ ಬೈ m-n. ಸೊ ಇಲ್ಲಿ ನಾವು ಫಾದರ್ ಏಜು ಫಸ್ಟ್ ಪರ್ಸನ್ ತೊಗೊಳ್ಳೋಣ. ಫಾದರ್ ಯಾಕೆ ಫಸ್ಟ್ ಪರ್ಸನ್ ತೊಗೋಬೇಕು, ಸನ್ ಯಾಕೆ ತೊಗೋಬಾರ್ದು ಅಂತ ಅಂದರೆ, ಇಲ್ಲಿ ಈ ಫಾರ್ಮುಲಾದಲ್ಲಿ ಎಮ್ ಅಂತ ಇದೆ ನೋಡಿ, ಎಮ್ ಟೈಮ್ಸ್. ಇದು ಫಾದರ್ ಏಜಲ್ಲಿ ಮಾತ್ರ ಎಮ್ ಟೈಮ್ಸ್ ಅಂತ ಇದೆ, ಎಮ್ ಟೈಮ್ಸ್ ದ ಏಜ್ ಆಫ್ ದ ಸನ್ ಅಂತ ಇದೆ. ಸೊ ಫಸ್ಟಿಗೆ ನಾವು ಫಾದರ್ ಏಜ್ ತೊಗೊಳ್ಳೋಣ. ಸೊ ಟಿ ಏನಿದೆ 8 ಇಯರ್ಸ್ ಇದೆ, ಟೈಮ್ ಏನಿದೆ 8 ಇಯರ್ಸ್. ನೆಕ್ಸ್ಟು ಎಮ್, ಈ ವ್ಯಾಲ್ಯೂಸ್ ಎಲ್ಲ ನಾನು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ n-1, ಎನ್ ಏನಿದೆ 2 ಇದೆ, m-n 4 - 2. ಸೊ 8 × 4 × 2 - 1 1, 4 - 2 ಏನಾಯಿತು 2. ಸೊ ಇದು 2 × 2 = 4, 8 × 2 = 16 ಆನ್ಸರ್ ಫಾದರ್ ಏಜು. ಸಿಮಿಲರ್ಲಿ ನೀವು ಈ ಫಾರ್ಮುಲಾದಲ್ಲಿ ಟಿ ಮತ್ತು m-n ವ್ಯಾಲ್ಯೂಸ್ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಸನ್ ಏಜು 4 ಇಯರ್ಸ್ ಬರುತ್ತೆ. ನೀವು ಈ ಥರ ಟ್ರೆಡಿಷ್ನಲ್ ವೇಯಲ್ಲೂ ಸಾಲ್ವ್ ಮಾಡ್ಬೋದು. ಬಟ್ ಇದರಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ತುಂಬ ಜನ ಇಲ್ಲಿ ನೋಡಿ ಸನ್ಗೆ ಮಲ್ಟಿಪ್ಲೈ ಬೈ 2 ಮಾಡೋ ಬದಲಿಗೆ ಫಾದರ್ಗೆ ಮಲ್ಟಿಪ್ಲೈ ಮಾಡಿಬಿಡ್ತಾರೆ. ಆವಾಗ ನಿಮಗೆ ಆನ್ಸರ್ ತಪ್ಪು ಬಂದುಬಿಡುತ್ತೆ. ಈ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಮತ್ತು ನಿಮಗೆ ಸಾಲ್ವ್ ಮಾಡುವಾಗ ಕನ್ಫ್ಯೂಷನ್ ಬಂದರೆ ನಿಮ್ಮ ಆನ್ಸರ್ ಪಕ್ಕಾ ರಾಂಗ್ ಆಗುತ್ತೆ. ಸೊ ಬೆಟರ್ ನೀವು ಈ ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳಿ, ಕ್ವಿಕ್ಕಾಗಿ ಸಾಲ್ವ್ ಮಾಡಿ. ಎಕ್ಸಾಮಲ್ಲಿ ಮೋಸ್ಟ್ ಇಂಪಾರ್ಟೆಂಟು ಟೈಮು. ನೀವು ಟೈಮ್ ಸೇವ್ ಮಾಡಬೇಕಂದ್ರೆ ಈ ಫಾರ್ಮುಲಾಸ್ ನೆನ್ಪಿಟ್ಕೊಂಡು ಸಾಲ್ವ್ ಮಾಡಿ. ನೆಕ್ಸ್ಟ್ ಟೆಕ್ನಿಕ್ ನೋಡೋಣ. ಸೊ ಇದರಲ್ಲೂ ಸೇಮ್ ಏಜ್ ಮಲ್ಟಿಪಲ್ಸ್ ಕೊಟ್ಟಿದ್ದಾರೆ ಮತ್ತು ಟೈಮ್ ಕೊಟ್ಟಿದ್ದಾರೆ. ಇದರಲ್ಲಿ ಟೈಮು 2 ಕೊಟ್ಟಿದ್ದಾರೆ, T1 ಮತ್ತು T2. T1 ಪಾಸ್ಟ್ ಟೈಮ್ ಇದೆ, T2 ಫ್ಯೂಚರ್ ಟೈಮ್ ಇದೆ. ಓಕೆ, 2 ಟೈಮ್ ಕೊಟ್ಟು 2 ಮಲ್ಟಿಪಲ್ಸು ಎಮ್ ಟೈಮ್ಸ್ 1 ಕೊಟ್ಟಿದ್ದಾರೆ, ಎಮ್ ಮಲ್ಟಿಪಲ್ 1 ಮತ್ತು ಎನ್ ಮಲ್ಟಿಪಲ್ 1. ಸೊ T1 T2 m-n ಇಷ್ಟೆಲ್ಲ ಬಂದರೆ ನೀವು ಡೈರೆಕ್ಟಾಗಿ ಈ ಫಾರ್ಮುಲಾ ಯೂಸ್ ಮಾಡಿ. ನಾನು ಆವಾಗಲೇ ಹೇಳ್ದಂಗೆ ನೀವು ಫಾರ್ಮುಲಾ ಹೆಂಗೆ ಬಂತು ಅದೆಲ್ಲ ಡಿರೈವ್ ಮಾಡೋದು ಬೇಕಾಗಿಲ್ಲ, ಅದು ಕೇಳೋದು ಇಲ್ಲ. ನಾವು ಎಕ್ಸಾಮಲ್ಲಿ ಏನು ಬೇಕು, ನಾವು ಏಜ್ ಫೈಂಡ್ ಔಟ್ ಮಾಡಬೇಕು, ಕ್ವಿಕ್ಕಾಗಿ ಸಾಲ್ವ್ ಮಾಡಬೇಕು. ಸೊ ಎಕ್ಸಾಂಪಲ್ ನೋಡೋಣ ಬನ್ನಿ. ಫಸ್ಟು ನಾವು ಫಾರ್ಮುಲಾ ಏನದ ಅಂತ ನೋಡಿ ಬರೆಯೋಣ. ಫಾರ್ಮುಲಾ ಏನಿದೆ, ಏಜ್ ಆಫ್ ಫಸ್ಟ್ ಪರ್ಸನ್ ಈಕ್ವಲ್ ಟು T2 × m × n-1 ಪ್ಲಸ್ T1 × n × m-1. ಡಿವೈಡೆಡ್ ಬೈ m-n. ಸೊ ನಿಮಗೆ ಇಲ್ಲಿ ಕ್ವಶನಲ್ಲಿ ಗೊತ್ತಿರಬೇಕು ಏನಿದೆ ಕ್ವಶನ್. ಎ ಫಾದರ್ ವಾಸ್ 5 times ಆ್ಯಸ್ ಓಲ್ಡ್ ಆ್ಯಸ್ ಹಿಸ್ ಸನ್ 6 years ago. 6 years ago ಅಂದರೆ ಇದು ಯಾವುದು T1 ಅಲ್ವಾ, ದಿಸ್ ಈಸ್ T1. ಇಲ್ಲಿದೆ ನೋಡಿ, ಅದನ್ನೇ ಇಲ್ಲಿ ಬರೆದಿದ್ದಾರೆ 6 years ago. ಸೊ ಪ್ರಿವಿಯಸ್ ಇದ್ದಾಗ ಇದು ಎಮ್ ಟೈಮ್ಸ್ ಆಗುತ್ತೆ, ಎಮ್ ವ್ಯಾಲ್ಯೂ ಇದು. ಫ್ಯೂಚರಲ್ಲಿದ್ದಾಗ ಎನ್ ವ್ಯಾಲ್ಯೂ ಇದು. ಸೊ ಇದು T2, ಇದು ಎನ್ ವ್ಯಾಲ್ಯೂ. ಸೊ ಇದು 4 ವ್ಯಾಲ್ಯೂ ನಿಮ್ಗೆ ಗೊತ್ತಾಯಿತು ಅಂದರೆ ಡೈರೆಕ್ಟಾಗಿ ನೀವು ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ
ಈ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಫಾರ್ಮುಲಾ ಏನಿದೆ, ಏಜ್ ಆಫ್ ಸೆಕೆಂಡ್ ಪರ್ಸನ್ ಈಕ್ವಲ್ ಟು T2 into n-1 plus T1 into m-1 divided by m-n. ಸೊ ಇದು ಸೆಕೆಂಡ್ ಪರ್ಸನ್ ಫಾರ್ಮುಲಾ. ಸೊ ಇದರಿಂದ ನಿಮಗೆ ಸನ್ ಏಜ್ ಬಂದುಬಿಡುತ್ತೆ. ನೋಡಿ, ನಾನು ನಿಮಗೆ ಈ ಫಾರ್ಮುಲಾನೇ ಯೂಸ್ ಮಾಡಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ, ಬಟ್ ನೀವು ನಾನು ಆವಾಗಲೇ ಹೇಳ್ದಂಗೆ ಈ ಥರ ಟ್ರೆಡಿಷ್ನಲ್ ವೇಯಲ್ಲಿ ಹೋದಾಗ ನೀವು ಸಾಲ್ವ್ ಮಾಡುವಾಗ ತಪ್ಪು ಮಾಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ಮತ್ತು ನಿಮಗೆ ಟೈಮ್ ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ನೀವು ಫಾರ್ಮುಲಾಸು ನೋಡಿಕೊಂಡು ನೀವು 1, 2, 3 ಟೈಮ್ಸ್ ಅದನ್ನ ಅಂದರೆ ಎಕ್ಸಾಂಪಲ್ ಸಾಲ್ವ್ ಮಾಡ್ತಾ ಮಾಡ್ತಾ ನಿಮಗೆ ಅದನ್ನು ಮೈಂಡಲ್ಲಿ ಇರುತ್ತೆ. ಸೊ ಫೈನಲ್ ಟೆಕ್ನಿಕ್ ಇದೇನಿಲ್ಲ, ಸಿಂಪಲ್ಲು. ಯಾರಿಗ್ಯಾರಿಗೆ ಎವರೇಜ್ ಫೈಂಡ್ ಔಟ್ ಮಾಡೋಕ್ಕೆ ಬರುತ್ತಲ್ವ, ಅದು ಅವರಿಗೆ ಇದು ತುಂಬ ಸಿಂಪಲ್ ಕಾನ್ಸೆಪ್ಟು. ಎಕ್ಸಾಂಪಲ್ಲು, ಇಬ್ಬರು ಫ್ರೆಂಡ್ಸ್ ಇದ್ದಾರೆ ಅಂದ್ಕೊಳ್ಳಿ ಒಂದೇ ಕ್ಲಾಸಲ್ಲಿ, ರಾಮ್, ಶ್ಯಾಮ್. ರಾಮ್ ಹೈಟು 5 ಫೀಟ್ ಇದೆ ಅಂದ್ಕೊಳ್ಳಿ, ಶ್ಯಾಮ್ ಹೈಟು 6 ಫೀಟ್ ಇದೆ. ಇವಾಗ ನಮಗೆ ಎವರೇಜ್ ಹೈಟ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾರೆ. ಎವರೇಜ್ ಹೈಟ್ ಆಫ್ 2 ಪರ್ಸನ್ ಅಂದರೆ ರಾಮ್ ಶ್ಯಾಮ್ದು ಎವರೇಜ್ ಹೈಟ್ ಎಷ್ಟಿದೆ ಅಂತ. ಅದಕ್ಕೇನು ಮಾಡಬೇಕು, ಸಿಂಪ್ಲಿ ಅವರಿಬ್ಬರದ್ದು ಹೈಟ್ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿ. ಏನು ಬರುತ್ತೆ, 11/2. ಇದೇನಾಗುತ್ತೆ, 5.5 ಅಲ್ವಾ. ಸೊ ಎವರೇಜ್ ಹೈಟ್ ಏನಾಯಿತು, 5.5. ಸೇಮ್ ಕಾನ್ಸೆಪ್ಟು ಮಿಡಲ್ ಪರ್ಸನ್ಸ್ ಏಜ್ ಫೈಂಡ್ ಔಟ್ ಮಾಡೋಕ್ಕೆ ಎವರೇಜ್ ಫಾರ್ಮುಲಾ ಅಂದರೆ ಎವರೇಜ್ ಕಾನ್ಸೆಪ್ಟನ್ನ ಯೂಸ್ ಮಾಡಿದ್ದಾರೆ. ಇಲ್ಲೇನು ಕೊಟ್ಟಿದ್ದಾರೆ, ಎಮ್ ಈಸ್ ಎಕ್ಸಾಕ್ಟ್ಲಿ ಬಿಟ್ವೀನ್ ಎನ್ ಆ್ಯಂಡ್ ಪಿ ಇನ್ ಏಜ್. ಅಂದರೆ ಎನ್ ಆ್ಯಂಡ್ ಪಿ ಇಬ್ಬರು ಪರ್ಸನ್ ಇದ್ದಾರೆ, ಎಮ್ ಎಕ್ಸಾಕ್ಟ್ಲಿ ಮಿಡ್ಲಲ್ಲಿ ಇರಬೇಕು. ಎಕ್ಸಾಂಪಲ್ಲು, ಎನ್ ಏಜು 10 ಇದೆ ಅಂದರೆ ಈ ಎಮ್ ಏಜು 15 ಇರಬೇಕು, ಆಮೇಲೆ ಇವ್ರದ್ದು 20 ಇರಬೇಕು ಪಿ ಏಜ್. ಅಂದರೆ ಎಕ್ಸಾಕ್ಟ್ಲಿ ಮಿಡಲ್ ಇದ್ದಾಗ ನೀವು ಈ ಥರ ಆ್ಯಾವ್ರೇಜ್ ಫಾರ್ಮುಲಾ ಹಾಕ್ಕೊಂಡು ಸಾಲ್ವ್ ಮಾಡಬೇಕು. ಸೊ ಫಾರ್ಮುಲಾ ಏನಿದೆ, ಎಮ್ಸ್ ಏಜ್ ಈಸ್ ಸಮ್ ಆಫ್ ಏಜಸ್ ಆಫ್ ಎನ್ ಆ್ಯಂಡ್ ಪಿ ಡಿವೈಡೆಡ್ ಬೈ 2. ಎಕ್ಸಾಂಪಲ್ ನೋಡೋಣ. ಏನು ಕೊಟ್ಟಿದ್ದಾರೆ, ಯಂಗರ್ ಬ್ರದರ್ ಎನ್ ಈಸ್ 20 years old ಆ್ಯಂಡ್ ಎಲ್ಡರ್ ಬ್ರದರ್ ಪಿ ಈಸ್ 30 years old. ಫೈಂಡ್ ದ ಮಿಡಲ್ ಬ್ರದರ್ಸ್ ಏಜ್. ಯಂಗರ್ ಬ್ರದರ್ ಯಾರು, ಯಂಗರ್ ಅಂದರೆ ಫಸ್ಟ್ ಎನ್ ಬರ್ತಾನೆ, ಮಿಡಲ್ ಪರ್ಸನ್ ಅಂದರೆ ಮಿಡಲ್ ಬ್ರದರ್ ಯಾರು, ಎಮ್, ಆಮೇಲೆ ಪಿ. ಸೊ ನಮಗೆ ಮಿಡಲ್ ಬ್ರದರ್ ಏಜ್ ಫೈಂಡ್ ಔಟ್ ಮಾಡಬೇಕು. ಎನ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 20. ಪಿ ಬ್ರದರ್ದು ಏಜ್ ಎಷ್ಟು ಕೊಟ್ಟಿದ್ದಾರೆ, 30. ಸೊ ನಾವು ಇದು ಆ್ಯಾವ್ರೇಜ್ ತೆಗಬೇಕು. 20 + 30 ಡಿವೈಡೆಡ್ ಬೈ 2 ಎಷ್ಟಾಗುತ್ತೆ, 50/2. ಆನ್ಸರು 25. ಸೊ ಎಮ್ಸ್ ಏಜ್ ಎಷ್ಟಾಗುತ್ತೆ, 25 ಆಗುತ್ತೆ. ಸಿಂಪಲ್, ಇಷ್ಟೇ ಇರುತ್ತೆ. ಸೊ ಅದನ್ನ ಇಲ್ಲಿ ಸಾಲ್ವ್ ಮಾಡಿ ತೋರಿಸಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಏಜಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಕ್ಕೆ ನೋಡಿದ್ದೀವಿ. ಕಾನ್ಸೆಪ್ಟು ಅದ್ರ ಫಾರ್ಮುಲಾಸು ಅರ್ಥ ಮಾಡ್ಕೊಂಡಿದ್ದೀವಿ. ಅದನ್ನ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಿಗೆ ಅರ್ಥ ಆಗಿಲ್ಲ ಅಂದರೆ ಸ್ಲೋಲಿ ಒಂದು ಸರಿ ನೋಡಿ, ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ನೋಡಿ. ಐ ಹೋಪ್ ನಿಮಗೆ ಅರ್ಥ ಆಗುತ್ತೆ. ಮತ್ತು ಯಾರಿಗೆ ಈ ವಿಡಿಯೋ ತುಂಬ ಸ್ಲೋ ಅನಿಸುತ್ತೆ ಅವ್ರ ಪ್ಲೇಬ್ಯಾಕ್ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಬೋದು. 1.25x ಅಥವಾ 1.5x ನೋಡಿ. ಫಸ್ಟ್ ರೌಂಡಲ್ಲಿ ನೀವು ಸ್ಲೋ ಆಗೇ ನೋಡಿ, ನೀವು ಮತ್ತು ರಿವಿಷನ್ ಟೈಮಲ್ಲಿ ನೀವು ಪ್ಲೇಬ್ಯಾಕ್ ಸ್ಪೀಡ್ ಇನ್ಕ್ರೀಸ್ ಮಾಡಿ ನೋಡ್ಬೋದು. ಮೇಯ್ನಾಗಿ ನಾನು ಹೇಳ್ತಿರೋದು ಇಷ್ಟೇ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ, ಫಾರ್ಮುಲಾಸ್ ಯೂಸ್ ಮಾಡಿ ಕ್ವಿಕ್ಕಾಗಿ ಸಾಲ್ವ್ ಮಾಡಿ. ಕ್ವಿಕ್ಕಾಗಿ ಸಾಲ್ವ್ ಮಾಡಬೇಕಂದ್ರೆ ನೀವು ಮ್ಯಾಕ್ಸಿಮಮ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು. ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾವು ತುಂಬ ಎಫರ್ಟ್ ಹಾಕ್ತಾಯಿದ್ದೀವಿ ಈ ವಿಡಿಯೋಸ್ ಮಾಡೋಕ್ಕೆ. ಈ ವಿಡಿಯೋಸ್ ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇದೆ ನಿಮ್ಮ ಫ್ರೆಂಡ್ಸಿಗೆ ಅವರಿಗೆಲ್ಲ ಶೇರ್ ಮಾಡಿ, ಮತ್ತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.
ನಮಗೆ ಮೋಟಿವೇಶನ್ ಸಿಗುತ್ತೆ. ನಿಮ್ಮ ಸಬ್ಸ್ಕ್ರಿಪ್ಷನ್ನು ಮತ್ತು ನೀವು ಲೈಕ್ ಮಾಡಿ, ನೀವು ರಿಪ್ಲೈ ಅಂದರೆ ಕಮೆಂಟಲ್ಲಿ ನಿಮ್ಮ ವ್ಯೂಸ್ ಹೇಳಿದರೆ ನಮಗೆ ತುಂಬ ಮೋಟಿವೇಶನ್ ಸಿಗುತ್ತೆ. ಸೊ ಇದೇ ಥರ ನಾನು ವೀಡಿಯೋಸ್ ಮಾಡ್ತಾಯಿರ್ತೀನಿ. ಧನ್ಯವಾದಗಳು.